ಈಗ ಈ ಗನ್ಮ್ಯಾನ್ಗಳ ವಿಚಾರದಲ್ಲಿ ಒಂದಷ್ಟು ಜನ ತಲೆಮರೆಸ್ಕೊಂಡ್ಬಿಟ್ಟಿದ್ರು. ಬೆಂಗಳೂರಲ್ಲಿ ಒಂದಿಬ್ರು ಜನ ಈಗ ಸಿಕ್ಕಾಕೊಂಡಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಅಂತ ಮಾಹಿತಿ ಇದೆ. ಏನು ಹೇಳಕ್ ಬಯಸ್ತಿರ್ತಾವು ರಾಮುಲು ಅವರೇ? ನೋಡಿ, ಅವರು ತಲೆಮರೆಸ್ಕೊಂಡಿದ್ದಾರೆ ಅಂದ್ರೆ ಪೊಲೀಸ್ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ ಅವರು ಗನ್ಮ್ಯಾನ್ ಸಿಕ್ಕಿದಾರ, ಅವ್ರ ಗನ್ಮ್ಯಾನ್ಗಳು ವಶ ಪಡ್ಕೊಂಡಿದಾರ, ಆ ಗನ್ಗಳು ಏನು ವಶಪಡಿಸ್ಕೊಂಡಿದಾರೋ ಆಮೇಲೆ ಗನ್ಮ್ಯಾನ್ಗಳು ತಪ್ಪಿಸ್ಕೊಂಡಿದಾರ ಅನ್ನಂತ ವಿಚಾರ ಬಂದಂತ ಟೈಮಲ್ಲಿ ಅವರು ಪೊಲೀಸ್ ಕ್ಯಾನ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಆಫ್ಟರ್ ದಟ್ ಹೋಮ್ ಮಿನಿಸ್ಟರ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಇನ್ನೊಂದು, ಈ SP ಅವರು ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಒಂದು ಪೂಜೆ ಮಾಡಿಕೊಂಡು ಇನ್ನಷ್ಟೇ ಚಾರ್ಜ್ ತಗೋಬೇಕಾಗಿತ್ತು ಬಳ್ಳಾರಿಗೆ, ಅಷ್ಟಲ್ಲಾಗಲೇ ಸಸ್ಪೆಂಡು. ಈಗ ಒಂದು ಗಲಾಟೆ ಅಂದರೆ ರಾಮುಲು ಅವರೇ, ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಒಂದು ವಿಚಾರ ಗಲಾಟೆ ಆಗುತ್ತೆ. ವಿಕೋಪಕ್ಕೆ ಹೋಗಿ ಒಂದಷ್ಟು ಜನದ ಕೈಯಲ್ಲಿ ಗನ್ ಇತ್ತು, ಶೂಟ್ ಮಾಡಿಬಿಟ್ರು, ಒಬ್ಬ ಸತ್ತು ಹೋಗ್ಬಿಟ್ಟ. ಇದಕ್ಕೆ SP ಅವ್ರನ್ನ ನೇರವಾಗಿ ಹೊಣೆ ಮಾಡಬಹುದಾ? ತಡಿಬಹುದಾಗಿತ್ತು SP ಅವರು ಅಂತ? ಇಲ್ಲ, ಇವರು ಏನಾಗಿದೆ, SP ಸಾಹೇಬರು ಬಂದಾರ. ನಾವು ನೋಡಿ ಸರ್ಕಾರಗಳು ನಾನು ಎಷ್ಟು ಸರ್ಕಾರಗಳು ನೋಡಿದ್ದೀನಿ. ಕುಮಾರಸ್ವಾಮಿ ಅವ್ರ ಸರ್ಕಾರ ನೋಡಿದ್ದೀನಿ, ಯಡಿಯೂರಪ್ಪರ 4 ಮಂದಿ ಮಂತ್ರಿಗಳಾದಂತ ಮುಖ್ಯಮಂತ್ರಿಗಳಾದಂತ ಟೈಮಲ್ಲಿ ನೋಡಿನಿ. ಜಗದೀಶ್ ಶೆಟ್ಟರ್, ಕುಮಾರಸ್ವಾಮಿ, ಸದಾನಂದ ಗೌಡ್ರು, ಸಿದ್ದರಾಮಯ್ಯ ಸಾಹೇಬರು ಕೂಡ 7.5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾದ. ಯಾರೇ ಒಬ್ಬ ವ್ಯಕ್ತಿ ಸರ್ಕಾರಗಳು ಬದಲಾವಣೆ ಆಗತ್ತ ಟೈಮಲ್ಲಿ ಅವ್ರು 6 ತಿಂಗಳ ಕಾಲ ಅವಕಾಶ ಕೊಡಬೇಕಾಗುತ್ತೆ. ಅದಂತೂ ನಾವು ಜನರಲ್ ಆಗಿ ಅಂತ 6 ತಿಂಗಳ ತಕ್ಷಣ ಅದು ಹನಿಮೂನ್ ಪೀರಿಯಡ್ ಅಂತೀವ್ರಿ. ಅವ್ರು 6 ತಿಂಗಳ ಕಾಲ ಅವಕಾಶ ಕೊಟ್ಟಂತ ಟೈಮಲ್ಲಿ ಅವ್ರ ಸಾಧಕ ಬಾಧಕಗಳು ನೋಡ್ಕೊಂಡು ಯಾವ್ದನ್ನ ಭ್ರಷ್ಟಾಚಾರ ಯಾವನ್ನ ತೊಂದರೆಗಳಾಗಿದೆ ಅವೆಲ್ಲ ಕೂಡ ಸರಿಪಡಿಸ್ಕೊಂಡಂತ ಕೆಲಸ ಆಗುತ್ತೆ. ಅಲ್ಲಿ SP ಅವ್ರು ಬಂದ ತಕ್ಷಣ ಸಸ್ಪೆಂಡ್ ಮಾಡ್ತಾರಂದ್ರೆ ಅದು ಏನ್ ಅರ್ಥ ಆಗುತ್ತೆ? ಬೇರೆಯವ್ರ ಕಣ್ಣೀರು ಒರೆಸಂತ ಕೆಲಸ ಮಾಡಿದಾರೆ, ಬೇರೆಯವ್ರಿಗೆ ಸಮಾಧಾನ ಮಾಡ್ಬೇಕನ್ನಂತ ಕಾರಣದಿಂದ SP ಅವ್ರನ್ನ ಸಸ್ಪೆಂಡ್ ಮಾಡಂತ ಕೆಲಸ ಆಗಿದ್ದಾರೆ. ರಾಮುಲು ಅವರು ಮನಸ್ಸು ಮಾಡಿದ್ದಿದ್ರೆ ಈ ಗಲಾಟೆ ತಡೆಯಬಹುದಾಗಿತ್ತಾ? ರಾಮುಲು ಅವ್ರ ಕೈಲಿ, ರೆಡ್ಡಿ ಅವ್ರ ಕೈಲಿ ಆ ಶಕ್ತಿ ಇತ್ತಾ? ಈ ಗುಂಡು ಹಾರಿಸೋವರೆಗೂ ವಿಷಯ ಹೋಗ್ತಿರ್ಲಿಲ್ವಾ ಅಂತ? ಇಲ್ಲ, ಆ ಶಕ್ತಿ ನೋಡ್ರಿ, ಅವ್ರ ಗನ್ನುಗಳು ಇದ್ದಂತ ಟೈಮಲ್ಲಿ ನಾವೆಲ್ಲಿ ತಡೆಯಕ್ಕಾಗುತ್ತೆ? ಅವ್ರ ಗನ್ನುಗಳು ಶೂಟ್ ಮಾಡ್ಕೊಂತ ಬಂದ್ರೆ ನಮ್ ಕೈಲಿ ಹೆಂಗ? ನಮ್ಗೆ ಅಷ್ಟು ಶಕ್ತಿ ಇಲ್ಲ ರೀ, ನಾವು ಇವತ್ತು ಅಧಿಕಾರ ಇಲ್ಲ. ಇದು ರಾಮುಲು ಅವ್ರು ಹೇಳ್ತಿರೋ ಮಾತಾ? ಇದು ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವ್ರು ಹೇಳ್ತಿರೋ ಮಾತಾ? ಬಳ್ಳಾರಿಯಲ್ಲಿ ನಮ್ಗೆ ಶಕ್ತಿ ಇಲ್ಲ ಅಂತ ನಂಬಣವಾ? ಅಲ್ಲ, ಆನೆಸ್ಟ್ಲಿ ಜನರ ಮಧ್ಯದಲ್ಲಿ ಶಕ್ತಿ ಇದೆ ರೀ. ಈ ಗಲಾಟೆ ವಿಚಾರದಲ್ಲಿ ಯಾರಿಗೆ ಶಕ್ತಿ ಇರ್ತದ್ರಿ? ನಮ್ಗೆ ಇವತ್ತು ನನಗೆ ನೋಡ್ರಿ, ತಾಯಿ ತಂದೆಯವ್ರಿಲ್ಲ, ನನ್ನ ಜೊತೆಲಿ ನಮಗೆ ಏನಿದ್ರೆ ಕೂಡ ಜನರೇ ನಮ್ಮ ದೇವರು. ಅವತ್ತು ಅಧಿಕಾರದಲ್ಲಿ ಇದ್ದಂತ ಟೈಮಲ್ಲಿ ಕೂಡ ನನ್ನ ಜನರು ಕಾಪಾಡಿಕೊಂಡು ಎಷ್ಟೋ ಸರಿ ಅವಕಾಶ ಮಾಡಿಕೊಟ್ಟಾರ. ಇವತ್ತು ರಾಮ್ಲು ಜೊತೆಲಿ ಬರ್ತಾ ಇದ್ದಾರೆ, ರಾಮ್ಲವ್ರು ಒಳ್ಳೆತನ ನೋಡಿ ಬರ್ತಾ ಇದಾರಾಗ್ಲಿ, ರಾಮ್ಲವ್ರು ಜನರ ಮಧ್ಯದಲ್ಲಿ ಶಕ್ತಿವಂತ ಆಗ್ಲಿ. ಈ ಜಗಳ ಮಾಡಂತ ವಿಚಾರದಲ್ಲಿ ನಾವು ಶಕ್ತಿವಂತರ ಅಲ್ಲ ರೀ, ವೆರಿ ಕ್ಲಿಯರ್ ಆಗಿ ಹೇಳ್ತೀವಿ. ಈಗ ರೆಡ್ಡಿ ಅವ್ರು ಏನ್ ಹೇಳ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಏನಾಗಬೇಕು ಅಂತ ಹೇಳ್ತಿದ್ದಾರೆ? ನಿಮ್ ಪ್ರಾಣಕ್ಕೆ ಅಪಾಯ ಇದೆಯಾ? ಇದ್ರ ಬಗ್ಗೆ ನೀವು ರಕ್ಷಣೆ ಕೋರಿದ್ದೀರಾ ಸರ್ಕಾರವನ್ನ? ಏನಾಗ್ಬೇಕು ಅನ್ನೋದಕ್ಕೆ ಇವಾಗ ತನಿಖೆ ಆಗ್ತಾ ಇದೆ, ತನಿಖೆ ಆಗ್ಲಿ, ಏನಾಗುತ್ತೋ ವಿ ಕ್ಯಾನ್ ಸಿ, ಏನಾಗುತ್ತೆ ಏನ್ ಬಿಡುತ್ತೆ. ಸರ್ಕಾರಕ್ಕೆ, ಸಿದ್ದರಾಮಯ್ಯನವ್ರಿಗೆ, ಹೋಮ್ ಮಿನಿಸ್ಟರ್ಗೆ ಏನಾದ್ರು ಹೇಳಕ್ ಬಯಸ್ತೀರಾ ರಾಮುಲು ಅವರೇ? ನಾನು ಮುಖ್ಯಮಂತ್ರಿಗಳನ್ನ, ಅವರು ಒಬ್ಬ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್ ಇದನ್ನ, ಜೊತೆಲಿ ಅವರು ಜ್ಞಾನ ಇದ್ದಂಥವ್ರು ಆಗಿದಾರ. ಆಮೇಲೆ ಗೃಹ ಮಂತ್ರಿಗಳು ಸೀರಿಯಸ್ ಆಗಬೇಕು. ಗೃಹ ಮಂತ್ರಿಗಳು ಎಲ್ಲ ವಿಚಾರದಲ್ಲಿ ನೋಡ್ತೀನಿ ಮಾಡ್ತೀನಿ ಅಂದ್ರೆ ಅದು ಆಗಲ್ಲ. ತಕ್ಷಣ ಅವ್ರು ಯಾರನ್ನ ಗುಂಡಾರಿಸಿದಾರೋ ಅವ್ರನ್ನ ಅರೆಸ್ಟ್ ಮಾಡಬೇಕು, ಜೈಲಿಗೆ ಕಳಿಸ್ಬೇಕು.